ಯಾವ ತರ ಇದ್ರು? ಯಾಕೆಂತಂದ್ರೆ ಈಗ ನಾವೆಲ್ಲರೂ ಕೂಡ ನೋಡ್ತಾರೆ ಟಿವಿಲಿ ಗಿಲ್ಲಿ ಯಾವ ರೀತಿ ಇದ್ದಾನೆ, ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಟ ಆಡ್ತಿದ್ದಾನೆ, ಅವ್ನ ವ್ಯಕ್ತಿತ್ವ ಏನು ಅನ್ನೋದು ನಮ್ಗೆ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಿದೆ. ಸೊ ನಿಮ್ಮ ಜೊತೆ ಯಾವ ರೀತಿ ಇರ್ತಾ ಇದ್ರು? ಇವಾಗ ಹೆಂಗೆ ಮನೇಲಿ ಇದ್ದಾರೋ ಅಂದ್ರೆ ಬಿಗ್ ಬಾಸ್ ಹೌಸ್ ಅಲ್ಲಿ ಯಾವ ರೀತಿ ಇದ್ದಾರೋ ಹಂಗೆ ಹೊರಗಡೆ ಕೂಡ ಇರ್ತಾ ಇದ್ರ? ಹೌದು, ನಾವು ಅಯ್ಯೋಗ ಶೂಟಿಂಗ್ ಬಂದಾಗ ಜೊತೆ ಕೈ ಹಾಕೊಂಡು ಅವಾಗ ನಾನು ಒಂದು 2000 ಎಷ್ಟು ಫಾಲೋವರ್ಸ್ ಇದ್ರು ನನಗೆ. ಅವಾಗ ಲೇ ಕನ್ನಡಿಗ ಬೆಳಿತೀಯ ಕಣೋ, ಕಷ್ಟ ಬೀಳ್ಬೇಕು, ಕಷ್ಟ ಇಲ್ಲ. ನಾನು ಮನೆ ಬಿಟ್ಟು ITI ಮುಗಿಸಿದ್ರು ಅವರು. ITI ಮುಗಿಸಿ ನಾನು ಬೆಂಗಳೂರು ಬಂದೆ, ಹೇಳ್ದೆ ಬಂದೆ. ಈಗ ನಾನು ಸುಮಾರಾಗಿ ಮೂವಿಗೆ ತೆಗಿತಿದ್ದೀನಿ ಅಂತ ಅವರು ನಮಗೆ, ಅವರೇ ನಮ್ಗೆ ಧೈರ್ಯ ತುಂಬಿರೋದು, ಸ್ಫೂರ್ತಿಯಾಗಿರೋದು ಅವರೇ ನಮಗೆ. ಅದರಿಂದಾಗಿ ನಮ್ಮ ಅಣ್ಣ ಅಂತಾನೆ ಅಂದ್ಕೊಂಡಿರೋದು ಇದುವರೆಗೂ ನಾವು. ಅವರು ಗೆದ್ದು ಬರ್ತಾರೆ ಅಂತಾನೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ಗೆದ್ದು ಬಂದೇ ಬರ್ತಾರೆ ಅವರು. ಓಕೆ, ಇನ್ನು ಮಹದೇಶ್ವರ ಬೆಟ್ಟದಲ್ಲಿ ಪೂಜೆ ಕೂಡ ಮಾಡಿಸಿದ್ರಿ. ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಯಾಕೆಂತಂದ್ರೆ ನಾವು ಯೂಶಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಈಗ ಯಾರ್ದೋ ಒಬ್ರದ್ದು ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗುತ್ತೆ ಅಥವಾ ನಮ್ಮ ಸ್ಟಾರು ಹೀರೋಗಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸೋದು ನೋಡಿರ್ತೀವಿ, ಅಥವಾ ಹೋಮ ಈ ಥರನೂ ಕೂಡ ಮಾಡಿಸಿರ್ತಾರೆ. ಜೊತೆಗೆ ನಮ್ಮ ಈ ಕ್ರಿಕೆಟ್ ಮ್ಯಾಚ್ ಅಂತ ಅಂದ್ರೆ ನಮ್ಮ ಕ್ರಿಕೆಟಿಗರಿಗೆ ಒಳ್ಳೇದಾಗ್ಲಿ, ನಮ್ಮ ಇಂಡಿಯಾ ಗೆದ್ದು ಬರ್ಲಿ ಅಂತ ಎಷ್ಟೋ ಜನ ಪೂಜೆ ಪುನಸ್ಕಾರ ಹೋಮ ಎಲ್ಲ ಮಾಡಿಸ್ತಾರೆ. ಆದ್ರೆ ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತ ಇಷ್ಟರ ಮಟ್ಟಿಗೆ ಪೂಜೆ ಮಾಡಿಸಿದ್ರಲ್ಲ, ಎಷ್ಟು ಖುಷಿ ಆಗುತ್ತೆ. ಯಾಕೆ ಪೂಜೆ ಮಾಡಿಸಿದ್ರಿ ನೀವು ಅಂತ? ಗಿಲ್ಲಿ ಗೆಲುವನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಇಷ್ಟಪಡ್ತಾವ್ರೆ. ಗಿಲ್ಲಿ ಗೆಲುವನ್ನ ನಮ್ ಗೆಲುವು ಅಂತ ಇಷ್ಟಪಡ್ತಾ ಇರೋ ಜನಗಳೇ ಜಾಸ್ತಿ ಆಗವ್ರೆ. ಅಂತ ಗಿಲ್ಲಿನ ಗೆಲ್ಸಿ ನಾವು ಮಂಡ್ಯದ ಒಂದು ಗತ್ನ ಗಿಲ್ಲಿ ಮುಖಾಂತರ ತೋರಿಸ್ಬೇಕಂತ ನಾವು ಈ ರೀತಿ ಮಾಡ್ದೋ, ಪೂಜೆ ಮಾಡಿಸ್ತೋ. ಅಲ್ಲಿ ಪೊಲೀಸವರು ಅವರು ಜೈಕಾರ ಹಾಕಿದಾಗ ಇಲ್ಲಿ ಜೈಕಾರ ಆಗಂಗಿಲ್ಲ, ನೀವು ಇಲ್ಲಿ ಬಂದು ದೇವ್ರಿಗೆ ಮಾತ್ರ ಜೈಕಾರ ಹಾಕ್ಬೇಕು, ನೀವು ಆಗ್ತಂತ ಜೈಕಾರ ಇಲ್ಲಿ ಸಲ್ಲಲ್ಲ, ನೀವು ಹೋಗಿ ಅಂತ ಅಂದಾಗ ಜಗಳಗಳು ಆಯಿತು. ಅಲ್ಲಿ ಮಾತಿನ ಚಕಮಕಿ ಆದಾಗ ಬೇರೊಬ್ರು ಬಂದು ಅಲ್ಲಿ ಇದ್ದಂಥ ಸ್ಥಳೀಯರು ಗಿಲ್ಲಿಗೋಸ್ಕರ ಹೋರಾಡ್ತಿದ್ದವರೆಲ್ಲ ಬಂದು ಮಾತಾಡಿ ಈ ಥರ ಆಗಿ ನಮ್ಮ ಪೊಲೀಸರು ಜಗಳ ಆದಮೇಲೆ ಕೊನೆಗೆ ಬಿಟ್ಟು ಅಲ್ಲಿದ್ದಂಥ ಜನಗಳೆಲ್ಲ ಪ್ರೋತ್ಸಾಹಿಸಿ ಅಲ್ಲೇ ಜೈಕಾರ ಹಾಕೊಂಡು ಬಂದು. ಓಕೆ.